ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಗಣೇಶ್ ಗೌಡ, ನರರೋಗ ತಜ್ಞನಾಗಿ ನಂಜಪ್ಪ ಆಸ್ಪತ್ರೆ ದಾವಣಗೆರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಇವತ್ತು ಮಲ್ಟಿಪಲ್ ಸ್ಕ್ಲಿರೋಸಿಸ್ ಕಾಯಿಲೆ ಬಗ್ಗೆ ಮಾಹಿತಿ ನೀಡ್ತೀನಿ. ಹಾಗಾದರೆ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಎಂದರೇನು? ಈ ನಮ್ಮ ನರಮಂಡಲದಲ್ಲಿ ಮೈಲಿನ್ ನಮ್ಮ ರಕ್ಷಣಾ ಪದರ ಇರುತ್ತೆ. ಇದರದ್ದು ಏನು ಕೆಲಸ ಅಂತಂದರೆ ಬ್ರೈನಿಂದ ಬಂದ ಸಿಗ್ನಲ್ಗಳನ್ನು ಎಲ್ಲ ನರಮಂಡಲಕ್ಕೆ ತ್ವರಿತವಾಗಿ ಟ್ರಾನ್ಸ್ಫರ್ ಮಾಡೋದು. ಈ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಅಲ್ಲಿ ಈ ಮೈಲಿನ್ ಪದರದ ಅಗೇನೆಸ್ಟ್ ಆಂಟಿಬಾಡಿ ಪ್ರೊಡ್ಯೂಸ್ ಆಗಿ ಈ ಮೈಲಿನ್ ಡ್ಯಾಮೇಜ್ ಆಗ್ತಾ ಇರುತ್ತೆ. ಈ ಕಾಯಿಲೆ ಹದಿಹರೆಯದ ಹೆಣ್ಮಕ್ಳಲ್ಲಿ ಕಾಮನ್ ಆಗಿ ನಾವು ನೋಡ್ತಿರ್ತೀವಿ. ಈ ಕಾಯಿಲೆಯಲ್ಲಿ ತೊಂದರೆಗಳು ಏನೇನಿರುತ್ತೆ? ಒಮ್ಮೆನೊಮ್ಮೆ ದೃಷ್ಟಿಹೀನತೆ ಆಗೋ ಚಾನ್ಸ್ ಇರುತ್ತೆ, ಒಮ್ಮೆನೊಮ್ಮೆ ಕೈಕಾಲುಗಳಲ್ಲಿ ವೀಕ್ನೆಸ್ ಬರೋ ಚಾನ್ಸಸ್ ಇರುತ್ತೆ, ನಡಿಲಿಕ್ಕೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ, ಒಮ್ಮೆನೊಮ್ಮೆ ತಲೆ ಚಕ್ರ ಬರೋ ಚಾನ್ಸಸ್ ಇರುತ್ತೆ, ಇಲ್ಲಾಂದರೆ ಒಮ್ಮೆನೊಮ್ಮೆ ಯೂರಿನ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಇದರಲ್ಲಿ ಬಹಳ ವೆರೈಟೀಸ್ಗಳಿರುತ್ತೆ. ರಿಲ್ಯಾಪ್ಸಿಂಗ್ ರೆಮಿಟಿಂಗ್ ಅಂತ ಕರೀತಾರೆ, ಅಂದರೆ ಬರೋದು ಹೋಗೋದು ಮತ್ತು ಸರಿ ಹೋಗೋದು. ಪ್ರೋಗ್ರೆಸಿವ್ ಡಿಸೀಸ್ ಅಂತ ಕರೀತಾರೆ, ಅದು ಒಂದ್ಸತಿ ಕಾಯಿಲೆ ಬಂದ್ಬಿಟ್ಟು ಥ್ರೂಔಟ್ ಲೈಫ್ ಉಳ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ. ಹಾಗಾದರೆ ಈ ಮಲ್ಟಿಪಲ್ ಸ್ಕ್ಲಿರೋಸಿಸ್ಗೆ ಕಾರಣಗಳೇನು? ಇದು ಮಲ್ಟಿ ಫ್ಯಾಕ್ಟೋರಿಯಲ್, ಅಂದರೆ ಒಂದು ಕಾರಣ ಅಂತಲೇ ಹೇಳೋಕ್ಕಾಗಲ್ಲ, ಮಲ್ಟಿ ಫ್ಯಾಕ್ಟೋರಿಯಲ್ ಅಂತ ಕರೀತಾರೆ. ಉದಾಹರಣೆಗೆ ವೈರಲ್ ಇನ್ಫೆಕ್ಷನ್, ಎಪ್ಸ್ಟೈನ್ ಬಾರ್ ವೈರಸ್ ಅಂತ ಕರೀತಾರೆ, ಅದರಿಂದನೂ ಆಗ್ಬೋದು. ನ್ಯೂಟ್ರಿಷನಲ್ ಡೆಫಿಷಿಯನ್ಸಿಯಿಂದ ಆಗ್ಬೋದು, ಜೆನೆಟಿಕ್ ಕಾರಣಗಳಿರ್ಬೋದು, ಅಥವಾ ದೇಹದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗೋದ್ರಿಂದನೂ ಸಹ ಈ ಕಾಯಿಲೆಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಬಂದಾಗ ನೀವು ಇಮಿಡಿಯೇಟ್ ಆಗಿ ನ್ಯೂರಾಲಜಿಸ್ಟ್ನ ಕನ್ಸಲ್ಟ್ ಮಾಡಬೇಕು. ಸೊ ಆ ಟೈಮಲ್ಲಿ ನಾವು ಈ MRI ಬ್ರೈನ್ ಮಾಡೋದ್ರಿಂದ ಆಗಿರ್ಬೋದು, ರಕ್ತ ಪರೀಕ್ಷೆ ಆಗಿರ್ಬೋದು, ಇಲ್ಲ ಅಂತಂದರೆ ಬೆನ್ನಿನ ನೀರನ್ನು ಪರೀಕ್ಷೆ ಕಳಿಸ್ಬಿಟ್ಟು ಈ ಕಾಯಿಲೆನ ಪತ್ತೆ ಹಚ್ತೀವಿ. ಈ ಕಾಯಿಲೆಗೆ ಟ್ರೀಟ್ಮೆಂಟ್ ಇದೆ. ಇಮಿಡಿಯೇಟಾಗಿ ನೀವು ಬರೋದ್ರಿಂದ ಇಂಜೆಕ್ಟಬಲ್ ಮೆಡಿಸಿನ್ಸು ಸಹ ಅವೈಲೇಬಲ್ ಇದೆ, ಇವನ್ ಓರಲ್ ಟ್ಯಾಬ್ಲೆಟ್ಸು ಸಹ ಅವೈಲೇಬಲ್ ಇದೆ. ಸೊ ಇಮಿಡಿಯೇಟ್ ನೀವು ತೊಗೊಳೋದ್ರಿಂದ ಏನಾಗುತ್ತೆ, ಮುಂದೆ ಆಗೋ ಫರ್ದರ್ ಕಾಂಪ್ಲಿಕೇಶನ್ನ ನೀವು ಪ್ರಿವೆಂಟ್ ಮಾಡ್ಬೋದು. ನೀವು ಆ ಟೈಮಲ್ಲಿ ಏನಾದರೂ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂತಂದರೆ ಕೆಲವೊಬ್ಬರಿಗೆ ಸ್ಪೈನಲ್ ಕಾರ್ಡ್ ಇಂಜರಿ ಪರ್ಮನೆಂಟ್ ಆಗಿ ಉಳಿಯೋ ಚಾನ್ಸ್ ಇರುತ್ತೆ, ದೃಷ್ಟಿಹೀನತೆ ಸಹ ಪರ್ಮನೆಂಟ್ ಆಗಿ ಉಳಿಯೋ ಚಾನ್ಸಸ್ ಇರುತ್ತೆ. ಸೊ ಯಾವುದಾದ್ರೂ ಸಿಂಪ್ಟಮ್ಸ್ ನಿಮ್ಮ ಸುತ್ತಮುತ್ತಲು ಯಾರ್ಯಾರು ಇದ್ದರೆ ಅಥವಾ ನಿಮಗೆ ಏನಾದ್ರು ಇತ್ತು ಅಂತಂದರೆ ಇಮಿಡಿಯೇಟ್ ನೀವು ನ್ಯೂರಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಈ ಕಾಯಿಲೆ ಬಗ್ಗೆ ತಿಳ್ಕೊರಿ, ಹಾಗೂ ಈ ಕಾಯಿಲೆ ಬಗ್ಗೆ ಬೇರೆಯವ್ರಿಗೆ ಅವೇರ್ನೆಸ್ನ ಮೂಡಿಸಿ. ಹ್ಯಾಪಿ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಡೇ.